ಶ್ರೀ ಧನ್ವಂತರಿ ಆಯುರ್ವೇದ ಮತ್ತು ನಾಡಿ ಚಿಕಿತ್ಸಾ ಕೇಂದ್ರ ಹೊಸಳ್ಳಿ ಕ್ಯಾಂಪು, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಗಂಗಾವತಿ ಮುಖ್ಯ ರಸ್ತೆಯಲ್ಲಿ ನಮ್ಮ ಒಂದು ಧನ್ವಂತರಿ ಆಯುರ್ವೇದ ಕೇಂದ್ರವಿದೆ. ಗುಣಪಡಿಸಲಾದ ಸರ್ವ ರೋಗಗಳಿಗೆ ಭಾರತೀಯ ಆಯುರ್ವೇದ ಮತ್ತು ಯೋಗದಲ್ಲಿ ಪರಿಹಾರ ಇದೆ ಅಂತ ಹೇಳ್ತಾ, ಸೊ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಮಳೆ ನಕ್ಷತ್ರ ಬಗ್ಗೆ ಮಾತಾಡಲಿಕ್ಕಿದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಇವತ್ತು ಸೋಮವಾರ ಇವತ್ತು 8ನೇ ತಾರೀಕು ಸರಿಸುಮಾರು ಮಧ್ಯಾಹ್ನ 1:33 ಮೃಗಶಿರ ಮಳೆ ನಕ್ಷತ್ರ ಆರಂಭ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಗೊತ್ತಿರಂಗೆ ಮಿರುಗ ಅಂತ ನಾವು ಕರಿತೀವಿ ನಮ್ಮ ಭಾಗದಲ್ಲಿ. ಬೆಳಿಗ್ಗೆ ಏನಪ್ಪಾ ಅಂದ್ರೆ ಒಂದು ಮಳೆ ಆರಂಭ ಆಗಿರ್ತಕ್ಕಂಥದ್ದು. ಈ ಒಂದು ಕಾಲದಲ್ಲಿ ಏನಾಗುತ್ತಂತಂದ್ರೆ ಎಲ್ರಿಗೂ ಈ ಒಂದು ಮಿರುಗ ಕಳೆಯೋದ್ರಿಂದ ಅಥವಾ ಮಿರುಗ ಮಳೆ ನಕ್ಷತ್ರ ಕೂಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಮಳೆ ಆಹ್ವಾನ ಬಂದ ತಕ್ಷಣ ಈ ಮಳೆ ಏನಪ್ಪಾ ಅಂತಂದ್ರೆ ಭೂಮಿಗೆ ಬಿದ್ದ ತಕ್ಷಣ ಏನಾಗ್ತಪ್ಪ ಅಂತಂದ್ರೆ ಇದು ಸಾಂಕ್ರಾಮಿಕ ಕಾಯಿಲೆಗಳನ್ನ ತರ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತೈತೆ. ಈ ಒಂದು ಋತುವಿನ ಕಾಲದಲ್ಲಿ, ಈ ಒಂದು ಮಳೆ ನಕ್ಷತ್ರ ಕಾಲದಲ್ಲಿ, ಮಿರುಗ ಕಾಲದಲ್ಲಿ ಏನಾಗುತ್ತೆ ನೆಗಡಿ, ಕೆಮ್ಮು, ಕಫ, ಜ್ವರ, ಗಂಟಲು ನೋವು, ಇಮ್ಯುನಿಟಿ ಪವರ್ ಕಡಿಮೆ ಆಗ್ತದೆ, ಜ್ವರ ಸಮಸ್ಯೆಗಳು ಬರ್ತಕ್ಕಂಥದ್ದು, ಆಮೇಲೆ ಈ ತರ ಒಂದು ರೋಗ ನಿರೋಧಕತೆಯನ್ನು ಕುಂದಿಸ್ತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ ಈ ಮಳೆ ನಕ್ಷತ್ರದಲ್ಲಿ ಆರಂಭ ಆಗುತ್ತೆ. ಹಾಗಾಗಿ ಇಂಥ ಒಂದು ಸಮಯಕ್ಕೆ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಆಲ್ರೆಡಿ ಇದೆ ಅಂತಂದ್ರೆ ಅಥವಾ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಂದ್ರೆ, ಸೊ ನೀವೇನ್ ಮಾಡ್ಬೇಕಂತಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕೆಲವೊಂದಿಷ್ಟು ಆಯುರ್ವೇದಿಕ್ ಉತ್ಪನ್ನಗಳನ್ನ ನೀವು ಬಳಸೋದ್ರಿಂದ ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನ ಗಟ್ಟಿ ಮಾಡ್ಕೋಬಹುದು. ಜೊತೆಗೆ ಈ ಮುಂದೆ ಬರ್ತಕ್ಕಂಥ ರೋಗಗಳನ್ನ ಆಯುರ್ವೇದಿಕ್ ಬೇಸಲ್ಲಿ ನಾವು ಇದನ್ನ ಕಂಡುಕೊಳ್ಳದೆ ಆದ್ರೆ 100% ನಮಗೆ ರೋಗ ನಿರೋಧಕ ಪ್ರಬಲ ಆಗ್ತೈತೆ, ದೇಹದಲ್ಲಿ ಚಯಾಪಚಯ ಕ್ರಿಯೆನೂ ಜಾಸ್ತಿ ಆಗ್ತೈತಿ. ಮತ್ತೆ ಏನಪ್ಪಾ ಅಂತಂದ್ರೆ ದೇಹಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೊಡ್ತಕ್ಕಂಥ ಮಾತ್ರೆಗಳನ್ನ, ಗುಳಿಗೆಗಳನ್ನ, ಇಂಜೆಕ್ಷನ್ ಇತ್ಯಾದಿಗಳನ್ನ ಬಳಸೋದ್ರಿಂದ ದೇಹಕ್ಕೆ ಇನ್ನೂ ನಾವು ಒತ್ತಡ ಕೊಟ್ಟಾಗ್ತದೆ. ಹಾಗಾಗಿ ಒತ್ತಡ ರಹಿತವಾಗಿ ಆಮೇಲೆ ವಿಷ ಮುಕ್ತವಾಗಿ ನಾವು ಆರೋಗ್ಯವನ್ನ ಮಾಡಬೇಕು ಅಂತಂದ್ರೆ ಸ್ನೇಹಿತರೆ, ಅದಕ್ಕೆ ಒನ್ ಅಂಡ್ ಓನ್ಲಿ ಬೆಸ್ಟ್ ಏನಪ್ಪಾ ಅಂತಂದ್ರೆ ಔಷಧಿ ಏನಪ್ಪಾ ಅಂದ್ರೆ ಆಯುರ್ವೇದ. ವಿಶೇಷವಾಗಿ ಇದರಲ್ಲಿ